ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು 9 ಮಂತದ್ದು ಫೋಟೋಶೂಟ್ಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ. ಸೊ ಏನೇನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು, ಇವತ್ತು ನಾನು ರಕ್ಷಿನ ಕರ್ಕೊಂಡು ಸ್ವಲ್ಪ ಇಲ್ಲೇ ಬಜಾರ್ಗೆ ಹೋಗಿದ್ದು. ಅಂದರೆ ಯಾಕೆ ಅಂತ ಹೇಳಿದ್ರೆ ಹರ್ಷಿಗೂ ಏನೂ ನಾನು ಕೊಡಿಸಿರ್ಲಿಲ್ಲ, ಹಂಗೆ ಏನಾದರೂ ತಿನ್ನೋಣ ಅಂದ್ಕೊಂಡು. ಆ್ಯಂಡ್ ಇನ್ನೊಂದು ಮೇಯ್ನ್ ನಾವು ಹೋಗಿದ್ದ ರೀಸನ್ ಬಂದು ಹರ್ಷಿದು ಶುಗರ್ ಟೆಸ್ಟ್ ಏನೋ ಇತ್ತು. ಹರ್ಷಿ ಪ್ರೆಗ್ನೆಂಟ್ ಅಲ್ವಾ, ಹಾಗಾಗಿ ಶುಗರ್ ಟೆಸ್ಟ್ ಇತ್ತು. ಆ್ಯಂಡ್ ನಾನು ಸಿಹಿಗೆ ಆಧಾರ್ ಕಾರ್ಡ್ ಮಾಡಿಸೇ ಇಲ್ಲ ಅಲ್ವಾ, ಕೇಳೋಣ ಅಂತ ಹೇಳಿ ಹೋಗಿದ್ದೆ, ಮಾಡಿಸೋಣ ಅಂತ. ಸೊ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಇವ್ರು OTP ಕಳಿಸಿದ್ದಾರೆ, ಬಟ್ ಅಲ್ಲಿ ಇನ್ನೂ ಬಂದಿರಲಿಲ್ಲ ಸಂಜೆಗೆ. ಹಾಗಾಗಿ ವೆಯ್ಟ್ ಮಾಡಿ ಸಾಕಾಯಿತು. ಹಂಗೇ ನಾವು ಎಗ್ ಪಪ್ಸು ಮತ್ತು ಫ್ರೆಶ್ ಜ್ಯೂಸು, ಹಾಗೆ ಕೇಕು, ಐಸು ಎಲ್ಲ ತಿನ್ಕೊಂಡು ಬಂದ್ವಿ. ಅದನ್ನು ಒಂದಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಜೆರಾಕ್ಸ್ ಮಾಡಿಸೋದಕ್ಕೆ ಹುಡುಕಿ ಸಾಕಾಗೋಯ್ತು ನನಗೆ. ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಎಲ್ಲೂ ಜೆರಾಕ್ಸ್ ಅಂಗಡಿ ಇಲ್ಲ. ಸೊ ನೀವೇನಾದರೂ ಕೇರ್ ನಗರದವ್ರು ಆಗಿದ್ರೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಅಲ್ಲಿ ಎಲ್ಲಿದೆ ಅಂತ ನಂಗೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಯಾಕಂದರೆ ನೆಕ್ಸ್ಟು ನಾನು ಹೋಗಬೇಕು. ಹಾಗಾಗಿ ಆಮೇಲೆ ನಾನು ಡೌನಿಗೆ ಹೋಗಿ ಕಾಮಧೇನು ಬೇಕ್ರಿ ಇದೆ, ಅದ್ರ ಪಕ್ಕದಲ್ಲಿ ಎಷ್ಟೋ ದೂರದಲ್ಲಿ ಹೋಗ್ಬಿಟ್ಟು ನಾನು ಮೆಡಿಕಲಲ್ಲಿ ಹೋಗ್ಬಿಟ್ಟು ಮಾಡಿಸ್ದೆ ಜೆರಾಕ್ಸ್ನ. ಅಲ್ಲಿ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಕೇರ್ ನಗರನೇ ಆಗಿದ್ರು ಕೂಡ ನಮಗೇ ನೆಟ್ವರ್ಕ್ ಅಡ್ರೆಸ್ಸೇ ಗೊತ್ತಾಗ್ದಿರಂಗೆ ಆಗ್ಬಿಟ್ಟಿದೆ. ನಂಗೆ ಗೊತ್ತೇ ಆಗಲಿಲ್ಲ ಅಲ್ಲಿ ಎಲ್ಲಿದೆ ನನಗೆ ಜೆರಾಕ್ಸ್ ಅಂಗಡಿ ಅಂತ ಹೇಳಿ. ಅದೇ ಎಲ್ಲ ಡೌನಿಗೆ ಹೋಗಬೇಕು, ಬಸ್ ಸ್ಟ್ಯಾಂಡ್ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ, ಅಲ್ಲಿ ಬರೀ ತಿನ್ನೋ ಅಂಗಡಿನೇ ಇರೋದು. ಹಾಗಾಗಿ ಡೌನಿಗೆ ಹೋಗಿ ಮಾಡಿಸ್ಕೊಂಡು ತಿನ್ಕೊಂಡು ಎಲ್ಲ ಬರೋಷ್ಟೊತ್ತಿಗೆ 3:10 ಆಯಿತು. 3:10, 3:20 ಅಲ್ಲಿ OTP ಕಳಿಸಿದ್ರು, ಆ ಕೆಲಸನೂ ಆಗಲಿಲ್ಲ. ಪಾಪ ಹರ್ಷಿದು ಶುಗರ್ ಟೆಸ್ಟು ಕೂಡ ಕೆಲಸ ಆಗಲಿಲ್ಲ. ಅವರು ಮಾರ್ನಿಂಗ್ ಬನ್ನಿ 7 o'clockಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಕೆಲಸನೂ ಆಗಲಿಲ್ಲ, ಈ ಕೆಲಸನೂ ಆಗಲಿಲ್ಲ. ಹಾಗಾಗಿ ಮನೆಗೆ ಬಂದು ನಾಳೆನೇ ನಾನು ಫೋಟೋಶೂಟ್ ಮಾಡ್ತಾ ಇರೋದು. ಹಾಗಾಗಿ ಥೀಮ್ ಎಲ್ಲ ರೆಡಿ ಮಾಡಿದ್ದೀನಿ. ಅಂದರೆ ಥೀಮಿಗೆ ಏನೇನು ಬೇಕೋ ಐಟಮ್ಸ್ ಅದನ್ನು ರೆಡಿ ಮಾಡಿದ್ದೀನಿ. ನಾನು ಈ ಸಲ ಫೋಟೋಶೂಟ್ ಮಾಡ್ತಿರೋದು ಬಂದು ಕಿಚನ್ ಥೀಮು. ಹಾಗಾಗಿ ನಾನೇ ಕಿಚನ್ ಥೀಮ್ದು ನಾನು ಹುಡುಕ್ತೆ ಎಲ್ಲ ಕಡೆ, ಬಟ್ ಸಿಗಲಿಲ್ಲ. ವ್ಲಾಗಲ್ಲಿ ಹೇಳ್ದಂಗೆ ಅದು ಆರ್ಡರ್ ಮಾಡಿದ್ದೆ, ಅದು ಬಂದು ಬಿಗ್ ಸೈಜು. ಸೊ ಅದು ವೀಡಿಯೋನೂ ಮಾಡ್ಕೊಳ್ಳಿಲ್ಲ, ಆಲ್ರೆಡಿ ರಿಟರ್ನ್ಗೆ ಹಾಕಿದ್ದೆ. ವೀಡಿಯೋ ಮಾಡ್ಕೋಬೇಕಿತ್ತು, ಅವ್ರು ಬಂದು ಪಿಕಪ್ ಮಾಡ್ಕೊಂಡ್ರಲ್ಲ, ಹಾಗಾಗಿ ಅದು ಕೂಡ ವೀಡಿಯೋ ಮಾಡ್ಕೊಳ್ಳಿಲ್ಲ. ನಾನು ಫುಲ್ಲು ಬಿಗ್ ಸೈಜ್ ಕೊಟ್ಟಿದ್ದು, ನನಗಿನ್ನ ದೊಡ್ಡ ಸೈಜ್ ಕೊಟ್ಟಿದ್ದು. ಅದು ಸಿಹಿಗೆಲ್ಲಾಗುತ್ತೆ. ಕ್ಯಾಪ್ ಆಲ್ಸೋ ಅಷ್ಟೇ, ಅದೇ ಚೆಫ್ದು ಕ್ಯಾಪ್ ಬರುತ್ತಲ್ಲ, ಅದು ಕೂಡ ತುಂಬ ದೊಡ್ಡದು ಕೊಟ್ಟಿದ್ದರು. ಹಾಗಾಗಿ ಅದೂ ಕೂಡ ಆಗಲಿಲ್ಲ. ಹಾಗಾಗಿ ನಾನೇ ಮನೇಲಿ ರೆಡಿ ಮಾಡಿದ್ದೀನಿ. ಆಲ್ಮೋಸ್ಟ್ ನೀವು ವೀಡಿಯೋಸಲ್ಲಿ ನೋಡಿರ್ತೀರಲ್ಲ, ಸೇಮ್ ಅದೇ ಟೈಪಲ್ಲಿ ನಾನು ರೆಡಿ ಮಾಡಿರೋದು ಅಂಥದ್ದು. ಅಂದರೆ ಏಪ್ರಾನ್ ಬಂದು ವೈಟದು ಬ್ಯಾಗ್ ಬರುತ್ತೆ ಗೊತ್ತಾ, ಇಡೀ ಮಾರ್ಟ್ಗಳಲ್ಲಿ ಸಿಗುತ್ತೆ. ಅದು 20 ರೂಪೀಸೋ 15 ರೂಪೀಸೋ ಇಸ್ಕೊಂಡು ಕೊಡ್ತಾರೆ. ಆ ಬ್ಯಾಗ್ನ ಯಾವಾಗಲೂ ಅಮ್ಮನ ಮನೇಲಿ ತಂದು ಇಟ್ಟಿದ್ದೀನಿ. ನಾನು ನಮ್ಮ ಅಕ್ಕನೋ ಗೊತ್ತಿಲ್ಲ. ಆ ಬ್ಯಾಗು ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು, ಅದನ್ನೇ ಕ್ಲೀನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ. ಅದಕ್ಕೆ ಸಿಹಿದು ಯಾವುದೋ ಒಂದು ಬಟ್ಟೆ ತೊಗೊಂಡು ಅಟ್ಯಾಚ್ ಮಾಡಿದ್ದೀನಿ. ಎಲ್ಲರೂ ಮಾಡೋ ರೀತಿ ಫೋಟೋಶೂಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಕಿಚನ್ ಸೆಟ್ ಬರುತ್ತಲ್ಲ, ಮಿನಿ ಕಿಚನ್ ಸೆಟ್ಟು ಸ್ಟೀಲ್ದು. ಸೊ ಅದನ್ನು ತರಿಸಿದ್ದೀನಿ, ಅದನ್ನು ತೋರಿಸ್ತೀನಿ. ಅದು ಬಂದು ನಾನು 3 ಸೆಟ್ನ ತರಿಸಿರೋ ಅಂಥದ್ದು. ಟೋಟಲ್ ಆ 3 ಸೆಟ್ಟಿಗೆ ನನಗೆ 1000 ರೂಪೀಸ್ ಸಮಥಿಂಗ್ ಬೀಳುತ್ತೆ. ಒಂದು ಕಿಚನ್ ಸ್ಟೀಲ್ ಸೆಟ್ಟು, ಅದರಲ್ಲಿ ದೊಡ್ಡ ಪಾತ್ರೆ ಬರುತ್ತೆ ಗೊತ್ತಾ, ಅಲ್ಯೂಮಿನಿಯಮ್ದು. ಸೊ ಆ ಪಾತ್ರೆ ಬೇಕು ಅಂತ ಅದನ್ನು ಆರ್ಡರ್ ಮಾಡಿರೋಂಥದ್ದು ನಾನು. ಅದು ಒಂದು 6 ಏನೋ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಐಟಮ್ಸು ಕೊಟ್ಟಿದ್ದಾರೆ ಗೈಸ್. ನಿಮ್ಗೆ ತೋರಿಸ್ತೀನಿ, ಸೀರಿಯಸ್ಲಿ ಶಾಕ್ ಆಗುತ್ತೆ. ನನಗಂತೂ ಫುಲ್ಲು ನೋಡ್ತಾ ಖುಷಿ, ನಾವು ಆಟಾಡ್ಬೇಕಾದ್ರೆ ಇವೆಲ್ಲ ಇರಲಿಲ್ವಲ್ಲಪ್ಪ ಅಂತ ಹೇಳಿ. ಅದು ನಾನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಹಾಗೆ. ಆಲ್ರೆಡಿ ಟೈಮು ಕ್ಲೋಸ್ ಆಗಿದೆ, ಹಾಗಾಗಿ ನೋಡಬೇಕು ಹೇಗಾಗುತ್ತೆ ಅಂತ ಹೇಳಿ. ಯಾಕಂದರೆ ಖುಷಿ ಅಶಿಕ್ಕಂಗೆ ಕಿಚನ್ ಸೆಟ್ ಆಲ್ರೆಡಿ ತೊಗೊಳ್ತಿದ್ದೀನಿ. ಅವರಿಗೆ ಇದು ಬೇಡ, ಯಾವುದಾದ್ರು ಓದೋದಕ್ಕೆ ಯೂಸ್ ಆಗೋಂಥದ್ದನ್ನ ತಗೊಳ್ಳೋಣ ಅಂತ ಹೇಳಿ. ಇದು ಕಿಚನ್ ಸೆಟ್ಟು ನಾನು 3 ಆರ್ಡರ್ ಮಾಡಿರೋಂಥದ್ದು. ಹಾಗಾಗಿ ಸೊ ನೋಡಬೇಕು, ಆಲ್ರೆಡಿ ಡೇಟು ಮುಗಿದ ಬರ್ತು. ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ. ಒಂದು ಪ್ಲಾಸ್ಟಿಕ್ದು ಮಾಡಿದ್ದೀನಿ, ಅದರಲ್ಲಿ ಫ್ರೂಟ್ಸು ಕೊಟ್ಟಿದ್ದಾರೆ, ಮತ್ತು ಒಂದು ಪ್ಯಾನಲ್ಲಿ ಆಮ್ಲೆಟ್ ಹಾಕೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಬಂದು ಚಪಾತಿ ಒತ್ತೋದು ಮತ್ತು ಲಟ್ಟಣಿಗೆ ಬರುತ್ತಲ್ಲ, ಅವೆರಡಕ್ಕೋಸ್ಕರ ಬುಕ್ ಮಾಡಿದ್ದೀನಿ ಒಂದು ಕಿಚನ್ ಸೆಟ್ನ. ಅದನ್ನು ತೋರಿಸ್ತೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದರಲ್ಲೂ ಇಳಿಗೆ ಮನೆ ಕೊಟ್ಟಿದ್ದಾರೆ, ಇದರಲ್ಲೂ ಇಳಿಗೆ ಮನೆ ಕೊಟ್ಟಿದ್ದಾರೆ, ಇಕ್ಕಳ ಕೊಟ್ಟಿದ್ದಾರೆ, ಒಂದು ಬಾಣಲಿ ಕೊಟ್ಟಿದ್ದಾರೆ. ತುಂಬಾ ದೊಡ್ಡದು, ಸಕ್ಕತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದನ್ನು ತೋರಿಸ್ತೀನಲ್ಲ, ಅವಾಗ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ ನಾನು. ಸೊ ಇವಾಗ ಬನ್ನಿ, ಚೆಫ್ತೆಲ್ಲ ಕಟ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆನೇ ಹರ್ಷಿತನ ಜೊತೆ ನಾವು ಸ್ವಲ್ಪ ಬಜಾರ್ಗೆ ಹೋಗಿದ್ವಲ್ಲ, ಆ ವೀಡಿಯೋನ ಆ್ಯಡ್ ಮಾಡ್ತೀನಿ, ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಸೊ ಆಮೇಲೆ ನಾನು ಚೆಫ್ತ್ ಏನೇನಿದೆ ಫೋಟೋಶೂಟ್ದು ಅದನ್ನು ನಾನು ತೋರಿಸ್ತೀನಿ. ನಾವು ಸಿಹಿಗೆ ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೇಳಿ ಹೋದ್ವಿ. ಬಟ್ ಏನು ಅಂತ ಹೇಳಿದ್ರೆ ನಾನು
ಸಿಹಿದು ಬರ್ತ್ ಸರ್ಟಿಫಿಕೇಟ್ನೇ ಮರ್ತುಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು. ಆಮೇಲೆ ಹಾಗೂ ಹರ್ಷಿ ಅವ್ರ ಹಸ್ಬೆಂಡಿಗೆ ಕಾಲ್ ಮಾಡಿ ತರಿಸ್ಕೊಟ್ಲು. ಆಮೇಲೆ ನಾವು ಹಾಗೆ ಏನಾದರೂ ತಿನ್ನೋಣ ಅಂತ ಹೇಳಿ ಕಾಮಧೇನು ಸ್ವೀಟ್ಸ್ಗೆ ಹೋದ್ವಿ. ಅಲ್ಲಿ ಏನೇನೋ ಆರ್ಡರ್ ಮಾಡಿಕೊಂಡು ತಿಂದ್ವಿ. ಬಟ್ ಕೆಲವೊಂದೊಂದು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ನಾನು. ಕರ್ಬೂಜ ಜ್ಯೂಸ್ ಏನೋ ತೊಗೊಂಡ್ವಿ 3 ಜನನೂ. ಬಟ್ ಎಗ್ ಪಪ್ಸ್ ಮಾತ್ರ ನಾನು ಹರ್ಷಿ ಇಬ್ಬರೇ ತಿಂದಿದ್ದು. ರಕ್ಷಿ ತಿನ್ನಲಿಲ್ಲ, ಅವಳು ಎಗ್ ಇನ್ನೂ ತಿನ್ನೋದಿಲ್ವಂತೆ. ಬಟ್ ನಾನೇನಿಲ್ಲ, ಬಸ್ರಲ್ಲೂ ಕೂಡ ಎಗ್ ತಿಂತಾಯಿದ್ದೆ. ಸೊ ಹಾಗಾಗಿ ಇವಾಗಲೂ ತಿಂತೀನಿ ನಾನು. ಡೆಲಿವರಿ ಆದಮೇಲೆ ಅದೇ ಅಲ್ಲೇ ಕೊಡ್ತಾರೆ, ಅವಾಗೆಲ್ಲ ತಿಂತಾ ಇರಲಿಲ್ಲ. ಆಮೇಲೆ ಒಂದು 5-6ವರೆಗೂ ನಾನು ತಿಂದಿಲ್ಲ. 7 ಮಂತ್ ಮೇಲೆ ಅನಿಸುತ್ತೆ ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ನನಗೇನೂ ಎಫೆಕ್ಟ್ ಆಗಲಿಲ್ಲ. ಹಾಗಾಗಿ ನಾನು ಇವಾಗ ಚೆನ್ನಾಗೇ ತಿಂತೀನಿ ಎಲ್ಲನೂ ಕೂಡ ಇವಾಗ ನಾನು ಸ್ವಲ್ಪ ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ ಊಟದಲ್ಲಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಾನು ಬಸ್ರಲ್ಲಿ ಎಗ್ ತಿಂತಿರೋದ್ರಿಂದ ಸಿಹಿಗೆ ಏನು ಎಫೆಕ್ಟ್ ಆಗಲಿಲ್ಲ. ಅದೇ ಒಂದೊಂದು ಮಗು ಮೇಲೆ ಡಿಪೆಂಡು. ಕೆಲವ್ರಿಗೆ ಆಗಿ ಬರುತ್ತೆ, ಕೆಲವ್ರಿಗೆ ಆಗಿ ಬರಲ್ಲ. ಅವಳು ತಿನ್ನಲ್ಲ ನಾನು ತಿಂತೀನಿ ಆ ಥರ ಎಲ್ಲ ಏನಿಲ್ಲ. ಅವ್ರವ್ರ ಮಕ್ಕಳ ಮೇಲೆ ಡಿಪೆಂಡ್ ಅಲ್ವಾ, ಹಾಗಾಗಿ ಅಷ್ಟೇ. ನಾವು ನಮ್ಮ ಬಾಯಿ ರುಚಿಗಿನ್ನ ಮಗು ಹೆಲ್ತ್ನ ನೋಡ್ಕೋಬೇಕಲ್ವ, ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ. ಆಮೇಲೆ ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿಂದ್ವಿ. ಐಸ್ ನಾನಂತೂ ತಿಂದೇ ಇಲ್ಲ. ಫಾರ್ ದ ಫಸ್ಟು ಟೈಮ್ ಐಸ್ ತೊಗೊಂಡು ತಿಂದಿದ್ದು. ಹಾಗೂ ಸ್ವಲ್ಪ ಲೈಟಾಗಿ ಶೀತ ಆಗೋ ಥರ ಅನ್ನಿಸ್ತು. ಬಟ್ ಆಮೇಲೆ ಆಟೋಮೆಟಿಕ್ಕಾಗಿ ಹೊಂಟೋಯ್ತು, ಬಿಸಿಲು ಅಲ್ವಾ ಹಾಗಾಗಿ. ಆಮೇಲೆ ನಾನು ಜೆರಾಕ್ಸ್ ಮಾಡ್ಸೋದಕ್ಕೆ ಹೋಗಿದ್ನಲ್ಲ, ಆವಾಗ ಹರ್ಷಿನೇ ಸಿಹಿನ ಕರ್ಕೊಂಡಿದ್ದು. ಹಾಗೆ ವೀಡಿಯೋ ಮಾಡ್ಕೊಂಡಿದ್ಲು, ಅದನ್ನು ಕಳಿಸಿದ್ಲು ಅವಳು ಕೂಡ. ಜೆರಾಕ್ಸ್ ಮಾಡ್ಕೊಬರ್ಬೇಕಾದ್ರೆ ರಕ್ಷಿ ಇಬ್ಬರು ಸೇರಿ ನೋಡ್ಕೋತಾ ಇದ್ರು. ಆ್ಯಂಡ್ ಪಾಪ ನಂದು ವ್ಯಾನಿಟಿ ಬ್ಯಾಗಲ್ಲಿ ಲಗೇಜ್ಗಳೆಲ್ಲ ಪಾಪ ರಕ್ಷಿನೇ ಹ್ಯಾಂಡಲ್ ಮಾಡಿದ್ಲು. ಆ್ಯಂಡ್ ಹರ್ಷಿ ಹಸ್ಬೆಂಡ್ಗೆ ಹೇಳಿ ನನಗೆ ಬರ್ತ್ ಸರ್ಟಿಫಿಕೇಟ್ ತರಿಸ್ಕೊಟ್ಲು. ಸೊ ಇಬ್ರಿಗೂ ಕೂಡ ಥ್ಯಾಂಕ್ಸ್, ಇಬ್ಬರು ಹೆಲ್ಪ್ ಮಾಡಿದ್ರು. ಆಮೇಲೆ ನಾನು ಈ ಸಲ ಫೋಟೋಶೂಟ್ಗೆ ಹೇಳಿದ್ನಲ್ಲ, ನಾನು ಒಂದಷ್ಟು ಐಟಮ್ಸ್ನ ತರಿಸಿದ್ದೀನಿ ಅಂತ ಹೇಳಿ. ಸೊ ಅದರಲ್ಲಿ ಇದು ಕೂಡ ಒಂದು ಸ್ಟೀಲ್ ಐಟಮ್ಸ್ನ ತರಿಸಿದ್ದೀನಿ ನಾನು. ಇದಂತೂ ಸೀರಿಯಸ್ಲಿ ಸೂಪರ್ಬ್ ಆಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರತಿಯೊಂದೂ ಅವ್ರು ಕೊಟ್ಟಿದ್ದರು. ಮಜ್ಜಿಗೆ ಕಡಿಯೋದು ಮತ್ತು ಪುಟ್ಟ ಪುಟ್ಟ ಸ್ಪೂನ್ಗಳು, ಸೌಟೆಲ್ಲ ಕೊಟ್ಟಿದ್ದರು. ಆ್ಯಂಡ್ ಒಂದು ಇಳಿಗೆ ಮಣೆ ಆ್ಯಂಡ್ ಇಕ್ಲನೂ ಕೂಡ ಕೊಟ್ಟಿದ್ದರು. ಆಮೇಲೆ ಇದೇನು ಇಡ್ಲಿ ಮಾಡ್ತಾರಲ್ಲ, ಇಡ್ಲಿ ಪಾತ್ರೆ. ಮತ್ತು ಇದರಲ್ಲಿ ಮೇಯ್ನ್ ಬಂದು ಸ್ಟೀಲ್ದು ಅಲ್ಯೂಮಿನಿಯಮ್ ಪಾತ್ರೆಗಳು ಬರುತ್ತಲ್ಲ, ಸೊ ಅದನ್ನು ಕೊಟ್ಟಿದ್ದರು ಅವರು. ಅದಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಬಾಣಲಿ ಕೊಟ್ಟಿದ್ದರು, ಅದು ಫುಲ್ ಅಂದರೆ ಫುಲ್ ತಿಕ್ಕಾಗಿತ್ತು. ಸೊ ನಿಮಗೇನಾದರೂ ನಾನು ಇವಾಗ ಏನೇನು ತೋರಿಸ್ತೀನಿ, ಯಾವುದ್ರದ್ದಾದ್ರೂ ಲಿಂಕ್ ಬೇಕು ಅಂತ ಹೇಳಿದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ. ಇದ್ರದ್ದು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದ್ದು ನನಗೆ. ಅದರಲ್ಲೂ ನಾನು ಪ್ರತಿಯೊಂದನ್ನು ಆನ್ಲೈನ್ ಪೇಮೆಂಟಲ್ಲೇ ತರಿಸೋದು, ಏನೇ ಆರ್ಡರ್ ಮಾಡಿದ್ರು ಕೂಡ. ಸೊ ಹಾಗಾಗಿ ನನಗೆ ಇನ್ನೂ 30 ರುಪೀಸ್ ಅಷ್ಟು ಕಡಿಮೆ ಬೀಳುತ್ತೆ. ಹಾಗಾಗಿ ನಾನು 3 ಕೂಡ ಆರ್ಡರ್ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾನಂತೂ ಇದಕ್ಕೆ 10/10 ಕೊಡ್ತೀನಿ, ಅಷ್ಟು ಚೆನ್ನಾಗಿತ್ತು ಕ್ವಾಲಿಟಿ. ಆ್ಯಂಡ್ ಪ್ಯಾಕಿಂಗು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ಇದು ಪ್ಲಾಸ್ಟಿಕ್ ಏನಲ್ಲ, ಸ್ಟೀಲು, ಆದ್ರೂ ಇದನ್ನೇ ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದರು. ಇನ್ನು ಪ್ಲಾಸ್ಟಿಕ್ನ ಇನ್ಯಾವ ಲೆವೆಲಲ್ಲಿ ಅವರು ಪ್ಯಾಕಿಂಗ್ ಮಾಡಲ್ಲ ಅಂತ ಹೇಳಿ ಅನ್ನಿಸ್ತು. ಆ್ಯಂಡ್ ಒಂದಷ್ಟು ಜನ ಮೀಶೋ ಅಂತ ಹೇಳಿದರೆ ಕಡಿಮೆ ಬಜೆಟ್ಟು, ಪೂರ್ ಕ್ವಾಲಿಟಿ ಅಂತ ಹೇಳಿ ಹೇಳ್ತಾರೆ. ಬಟ್ ಸೀರಿಯಸ್ಲಿ ಕ್ವಾಲಿಟಿ ಬಗ್ಗೆ ಅಂತೂ 2 ಮಾತಿಲ್ಲ. ನಾನು ಇವಾಗ ಮೀಶೋದಲ್ಲಿ ನಾನು ಅದೇ ಪ್ರಮೋಷನ್ ಟೈಪ್ ಮಾಡ್ತಾ ಇರೋದ್ರಿಂದ ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಎಷ್ಟೊಂದು ಐಟಮ್ಸ್ಗಳನ್ನ ತರಿಸಿದ್ದೀನಿ, ನನಗೆ ಯಾವುದೂ ಏನೂ ಹಾಗೇ ಇಲ್ಲ. ತುಂಬ ಬಟ್ಟೆ ಎಲ್ಲ ತರಿಸಿದ್ದೀನಿ. ಅಂದರೆ ಇತ್ತೀಚೆಗೆ ನಾನು ಅದರಲ್ಲಿ ವೀಡಿಯೋಸ್ ಮಾಡ್ತಾ ಇರೋದು. ಬಟ್ ಹಿಂದೆ ಎಲ್ಲ ತುಂಬಾ ತರಿಸಿದ್ದೀನಲ್ವ, ಯಾವುದೂ ಕೂಡ ಏನೂ ಆಗಿಲ್ಲ. ನಾನು 3 ಇಯರ್ಸ್ ಬ್ಯಾಕಲ್ಲಿ ಒಂದು ಜೀನ್ಸ್ ಏನೋ ತರಿಸಿದ್ದೆ, ಬಟ್ ಅದು ಇನ್ನೂ ಯೂಸ್ ಮಾಡ್ತೀನಿ ನಾನು, ಅಷ್ಟು ಚೆನ್ನಾಗಿದೆ, ಏನೂ ಆಗಿಲ್ಲ. ಅದು ಎಷ್ಟು, ಅದು 400 ಸಮಥಿಂಗ್ ಏನೋ ಕೊಟ್ಟು ತರಿಸಿದ್ದು. ನನ್ನ ಬರ್ಡೇಲಿ ಮದುವೆ ಅದು ಹೊಸದ್ರಲ್ಲಿ ತರಿಸಿದ್ದು. ತುಂಬಾ ಚೆನ್ನಾಗಿ ಬಂದಿದೆ ಬಾಳಕೆ, ಇನ್ನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ವರ್ತ್ ಅಂತಲೇ ಹೇಳ್ಬೋದು. ಪ್ರೈಸ್ ತುಂಬಾ ಕಂಫರ್ಟ್ ಆಗಿರುತ್ತೆ. ಸೊ ಇದು ಕೂಡ ಅಷ್ಟೇ ಪ್ಲಾಸ್ಟಿಕ್ದು. ಇದರಲ್ಲಿ ಆಮ್ಲೆಟ್ ಕೊಟ್ಟಿದ್ದಾರೆ ನೋಡಿ, ಒರ್ಜಿನಲ್ ಅನ್ನೋ ಟೈಪಲ್ಲೇ ಅನಿಸುತ್ತೆ ಅದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಆಮ್ಲೆಟ್, ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಕೂಡ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿತ್ತು. ಸೊ ಇದು ಅಷ್ಟೇ ತುಂಬಾ ಕಡಿಮೆ ಪ್ರೈಸು. ಅಂದರೆ ಔಟ್ಸೈಡಲ್ಲಿ ನಾವು ಏನು ತಗೋತೀವಿ ಅದಕ್ಕೊಂದು 60-70 ರುಪೀಸ್ ಅಷ್ಟು ಕಮ್ಮಿ ಬೀಳುತ್ತೆ ನಮಗೆ. ಅದೇ ಒಂದು ಖುಷಿ. ಅದರಲ್ಲೂ ನಮ್ಮ ಮನೆ ಮುಂದಕ್ಕೇ ತಂದು ಕೊಡ್ತಾರಲ್ಲ, ಅಲ್ಲಾದರೆ ನಾವು ಹೋಗಿ ತೊಗೊಬರ್ಬೇಕು. ಅದು ಅವ್ರ ಹತ್ರ ಮಾತಾಡಿ ಬಾರ್ಗಿನ್ ಮಾಡಿ ನಮ್ಗೆ ಒಂದು ಸಲ ತೊಗೊಬಂದ್ಬಿಟ್ರೆ ಅಂದ ಎಕ್ಸ್ಚೇಂಜ್ ಕೂಡ ಇರೋದಿಲ್ಲ, ರಿಟರ್ನ್ ಕೂಡ ಇರೋದಿಲ್ಲ. ಬಟ್ ಇಲ್ಲಿ ಆ ಟೈಪಲ್ಲಿ ಇಲ್ಲವೇ ಇಲ್ಲ. ಆರಾಮ್ಸಾಗಿ ನಾವು ರಿಟರ್ನ್ ಮಾಡ್ಕೋಬೋದು, ಆರಾಮ್ಸಾಗಿ ನಾವು ಎಕ್ಸ್ಚೇಂಜ್ ಮಾಡ್ಕೋಬೋದು. ಇದು ಬಂದು ಸೆಕೆಂಡ್ ಸ್ಟೀಲ್ ಕಿಚನ್ ಸೆಟ್ಟು. ಇದರಲ್ಲಿ ನನಗೆ ಈ ಟಿಫನ್ ಕರಿ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಇದರಲ್ಲಿ ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು. ಕೆಲವೊಂದೊಂದು ಏನು ಆವಾಗಲೇ ನೋಡಿದ್ರಿ ಸ್ಟೀಲ್ ಐಟಮು, ಸೇಮ್ ಅದರಲ್ಲೂ ಕೂಡ ಒಂದೇ ಇತ್ತು, ಇದರಲ್ಲೂ ಕೂಡ ಒಂದೇ ಇತ್ತು. ಒಂದಷ್ಟೇ ಚೇಂಜಸ್ ಇತ್ತು. ಆ್ಯಂಡ್ ಇದರಲ್ಲಿ ನಾನು ಮೇಯ್ನ್ ಆರ್ಡರ್ ಮಾಡಿದ್ದು ಬಂದು ಚಪಾತಿ ಒತ್ತಮಣೆ. ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ತುಂಬ ಇಷ್ಟಪಟ್ಟಿದ್ದು ಇದನ್ನೇ. ಆ್ಯಂಡ್ ಮಿಕ್ಸಿ
ಎರಡಕ್ಕೂ 10/10 ಕೊಡ್ತೀನಿ. ಮಿಕ್ಸಿ ಅಂತೂ ಆ್ಯಸ್ ಇಟ್ ಈಸ್ ನಾವು ಮನೇಲಿ ಏನು ಯೂಸ್ ಮಾಡ್ತೀವಿ ಸೇಮ್ ಹಾಗೇ ಬಂದಿತ್ತು. ನಂಗೆ ಅದೇ ಆಶ್ಚರ್ಯ ಆಯ್ತಿತ್ತು, ಯಪ್ಪ ಅಷ್ಟು ಚೆನ್ನಾಗಿ ಕೊಟ್ಟಿದ್ದೀರಲ್ಲ ಅಂತ ಹೇಳಿ. ನೀವೇ ನೋಡ್ತಾ ಇರ್ಬೋದು, ಸ್ವಿಚ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಜಾರ್ ಒಳಗಡೆ ಬ್ಲೇಡ್ ಇರುತ್ತಲ್ಲ ಅದನ್ನು ಕೂಡ ಕೊಟ್ಟಿದ್ದಾರೆ ಅವರು. ಅದೇ ತುಂಬಾ ಚೆನ್ನಾಗಿತ್ತು. ನಿಮ್ಗೇನಾದರೂ ಬೇಕು ಅಂತ ಹೇಳಿದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ. ಕಸಿ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ, ಮಾಸ್ಟರ್ ಚೆಫ್ ಅಂತ ಹೇಳಿ. ಸೊ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ, ಏನು ಮಾಡೋದಕ್ಕಾಗೋದಿಲ್ಲ, ಆರ್ಡರ್ ಮಾಡಿದ್ದು ಬರಲಿಲ್ವಲ್ಲ ಗೈಸ್. ಇದು ಟೋಪಿ ನೋಡಿ, ಇದು ಮೈಸೂರಿಗೆ ಹೋಗಿದ್ವಲ್ಲ ಆವಾಗ ತೊಗೊಬಂದಿದ್ದು. ಸೊ ನನ್ನ ತಂಗಿ ಕೊಡಿಸಿದಂಥದ್ದು ಇದು. ಚೆನ್ನಾಗಿರೋದು ಕೊಡಿಸಿದ್ದಾಳೆ. ಅಂದರೆ ಅವಳು ಎಲ್ಲೋ ಹೋಗಿದಾಗ ತಂದು ಇಟ್ಕೊಂಡಿದ್ಲು, ಆವಾಗ ನನಗೆ ಕೊಟ್ಟಿರೋದು. ಇವೆರಡು ಸ್ವಲ್ಪ ಕಲರು ಫೋಟೋದಲ್ಲಿ ಓಕೆ, ಬಟ್ ಎದುರುಗಡೆ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಯಾಕಂದರೆ ಇದು ಪ್ಯೂರ್ ವೈಟ್, ಇದು ಸ್ವಲ್ಪ ಡಲ್ಲ ನನಗೆ. ಇವಾಗ ವಾಶ್ ಮಾಡಿಬಿಡ್ತೀನಿ. ಯಪ್ಪ ಏನು ಫಾಸ್ಟಾಗಿ ಹೋಯ್ತಾರೆ ಅಂತ ಹೇಳಿದ್ರೆ, ಗಾಡಿಯವರು ತುಂಬಾ ಫಾಸ್ಟಾಗಿ ಹೋಯ್ತಾರೆ. ನೋಡಿ ಗೈಸ್, ಏನಮ್ಮ ನೋಡಿ, ಇದೇ ನಾನು ಹೇಳಿದ ಬ್ಯಾಗು. ಬಟ್ ಬ್ಯಾಗಿಗೆ ಇದು ಅವರೇ ಕೊಟ್ಟಿದ್ದರು. ಇದನ್ನು ನಾನು ಈ ರೀತಿ ಇಲ್ಲಿ ನಾನೇ ಕೈಯಲ್ಲಿ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಸಾರಿ, ಇದು ಈ ಕಡೆದು. ಇದು ಬಂದು ಸಿಹಿದೊಂದು ಬಟ್ಟೆ ಇತ್ತು, ಅದರಲ್ಲಿ ಲಾಸ್ಟಲ್ಲಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡು ಈ ರೀತಿ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲೂ 2 ಹಾಕಿದ್ದೀನಿ, ಯಾಕಂದರೆ ಸ್ಟಿಫಾಗಿ ಕೂರ್ಲಿ ಒಳಗೆ ಕಟ್ಟೋದಕ್ಕೆ ಅಂತ ಹೇಳಿ. ಇವಾಗ ವಾಶ್ ಮಾಡ್ತೀನಿ. ವಾಶ್ ಮಾಡಿ ಮಾರ್ನಿಂಗು ಇಲ್ಲಿ ಅದೇ ಎಮ್ನ ಅಟ್ಟ ಟೈಪಲ್ಲಿ ಹಾಕ್ತಾರಲ್ಲ, ಅದೇ ಮಾಸ್ಟರ್ ಚೆಫ್ ಅಂತ ಹೇಳಿ, ಮಾಸ್ಟರ್ ಅಂತ ಹೇಳಿ. ಸೊ ಅದನ್ನು ಇಲ್ಲಿ ಎಮ್ ಅಂತ ಬರೆದು ಸಿಹಿ ಚೆಫ್ ಅಂತ ಹೇಳಿ ಬರೆಯೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಆಮೇಲೆ ಹೆಂಗಾಗುತ್ತೆ ಹಂಗೆ. ಇವಾಗ ಹೋಗಿ ವಾಶ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಗಲೀಜಾಗ ರೀತಿ ಇದೆಯಲ್ಲ. ಸ್ವಲ್ಪ ಸೋಪ್ ಹಾಕಿದ್ರೆ ಕೊಳೆ ಹೋದರೆ 2 ಸೇಮ್ ಕಲರ್ ಆಗ್ಬೋದೇನೋ ಅಂತ ಹೇಳಿ. ಅಯ್ಯಪ್ಪ, ಸೊ ಕಲರ್ ಸ್ವಲ್ಪ ಚೇಂಜ್ ಇದೆ. ಫೋಟೋದಲ್ಲಿ ಓಕೆ, ಫೈನ್, ಫೋಟೋದಲ್ಲಿ ಓಕೆ. ನಾನು ಏನಮ್ಮ ನಾನು ರೆಡ್ಡಲ್ಲಿ ಬರೆಯೋಣ ಅಂತೇಳಿ ಇವಾಗೆಲ್ಲ ಕಟ್ ಮಾಡಿದ್ದೀನಿ. ರೆಡ್ ಮಾರ್ಕರಲ್ಲಿ ಬರೀತಾ ಇದ್ದೀನಿ. ಸಿಡಿ ಎಷ್ಟೊಂದು ಕೊಳೆ ಹೋಯಿತು. ಅದು ನಮ್ಮಮ್ಮ ಎತ್ತು ಮಾಡಿಬಿಟ್ಟವರಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಕೊಳೆ ಆಗ್ಬಿಟ್ಟೈತೆ. ಇಲ್ಲಿ ಫುಲ್ ವೈಟೇನೇ ಆಯಿತು. ಇದು ಪರವಾಗಿಲ್ಲ, ಇವಾಗ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ತೋರಿಸ್ತೀನಿ ನಿಮಗೆ ನಾಳೆ ಎಲ್ಲ ಕ್ಲೀನಾಗಿ ಬರೆದ್ಬಿಟ್ಟು. ಇಲ್ಲಿ ನೋಡಿ, ವಾಶ್ ಮಾಡಿದ್ದೀನಿ. ಇದು ಒಂದೇ ಒಂದು ಬಟ್ಟೆಗೆ ಎಷ್ಟು ಬಕೆಟ್ ತುಂಬ ನೀರು ತೊಗೊಂಡಿದ್ದೀನಿ. ಪರವಾಗಿಲ್ಲ, ಕಲರ್ ಎಷ್ಟೊಂದು ಚೇಂಜ್ ಆಯಿತು ನೋಡಿ ನೀವು. ಅದಕ್ಕೆ ಇವಾಗ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಒಣೆ ಹಾಕ್ಬಿಟ್ರೆ. ಅದು ಬ್ರಷ್ ಕೂಡ ಮಾಡಲಿಲ್ಲ, ಜಸ್ಟು ಸೋಪಾಗಿ ಕುಸಿರಿದಷ್ಟೇ. ಬ್ರಷ್ ಮಾಡಿದ್ರೆ ಇದು ಬಟ್ಟೆ ಅಲ್ವಾ, ಅಂದರೆ ಬ್ಯಾಗು, ಅದು ಈ ಥರ ಇಲ್ಲೊಡಿ ಇಲ್ಲಿ ಬಿಟ್ಕೊಂಡಿದೆಯಲ್ಲ, ಹಂಗೆ ಬಿಟ್ಕೊಬಿಡುತ್ತೆ. ಅದಕ್ಕೆ ನಾನು ಬ್ರಷ್ ಮಾಡಲಿಲ್ಲ, ಜಸ್ಟ್ ಹಂಗೆ ವಾಶ್ ಮಾಡಿದೆ. ಬಟ್ಟೆ ವಾಶ್ ಮಾಡೋದಕ್ಕೆ ನನ್ನ ಮಗಳೂ ಬಂದವಳು ಅಲ್ವಪ್ಪ. ಹಾಂ, ವಾಶ್ ಮಾಡ್ದಾ? ಓ ಗಾಯ್ಸ್, ನಿಮ್ಮನ್ನ ಕೂಗ್ತಾ ಇರೋದವಳು ಬನ್ನಿ ಅಂತ. ಬಾ ಬಾ ಅನ್ನಪ್ಪ, ಬಾ 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 ಬಾ. ಹಾಂ ನೋಡಿ, ಕೈ ನೋಡಿ, ನನ್ನ ವ್ಯೂವರ್ಸ್ನ ಅವಳು ಕೂಗ್ತಾ ಇರೋದು ಬಾ 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 ಅಂತ ಅಲ್ವಪ್ಪ. ಗೈಸ್, ನಾನು ಹೇಳೋದು ಮರ್ತೆ, ನಿನ್ನೆ ನೈಟು ನಾನು ಸಂಜು ಬಂದ್ವಲ್ಲ, ಮೈಸೂರಿಗೆ ಹೋಗಿದ್ದೆ ಸ್ವಲ್ಪ. ಸೊ ಅಲ್ಲೇನೂ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಬರಬೇಕಾದ್ರೆ ಯಾರೋ ಒಂದು ಹುಡುಗಿ ನನಗೆ ಸಂಜುಗೆ ಬಾಯ್ ಮಾಡಿದ್ರು. ಸೊ ಸಂಜು ನಾನು ಇಬ್ಬರು ಶಾಕಾಗಿ ನೋಡ್ತಾಯಿದ್ವಿ. ಸಂಜು ನನ್ನನ್ನು ನೋಡ್ತಾ ಇದ್ದ, ನಾನು ಸಂಜು ನೋಡ್ತಾ ಇದ್ದೆ. ಸಂಜು ಅಂದ್ಕೊಂಡ್ರೆ ನನಗೆ ಗೊತ್ತು ಅವರು ಅಂತ ಹೇಳಿ, ನಾನು ಅಂದ್ಕೊಂಡೆ ಸಂಜುಗೆ ಯಾರೋ ಗೊತ್ತಿರೋರು ಅಂತ ಹೇಳಿ. ಬಟ್ ಏನು ಅಂತ ಹೇಳಿದ್ರೆ ಇಬ್ಬರಿಗೂ ಗೊತ್ತಿಲ್ಲ. ಆ ಹುಡುಗಿ ಬಾಯ್ ಮಾಡಿದ್ದು ನೋಡಿದ್ರೆ ಏನೋ ತುಂಬ ಪರಿಚಯ ಇರೋ ರೀತಿ ಅಂತ ಅನ್ನಿಸ್ತು. ಮೇ ಬಿ ನನ್ನ ಸಬ್ಸ್ಕ್ರೈಬರೇ ಇರಬೇಕು ಅಂತ ಅನ್ಕೋತೀನಿ. ಸೊ ನೀವೇನಾದರೂ ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ, ಈ ವಿಡಿಯೋ ಏನಾದರೂ ನೀವು ನೋಡಿದ್ರೆ ಸೊ ಕಮೆಂಟ್ ಮಾಡಿ, ನಾನೇ ಹಾಯ್ ಅಂತ ಹೇಳಿ ಮಾಡಿದ್ದು ಅಂತ ಹೇಳಿ. ಸೊ ನನಗೂ ಗೊತ್ತಾಗುತ್ತೆ, ನಾನು ಮಾತಾಡಿಸ್ಲಿಲ್ಲ ಅಂದರೆ ನಮಗೂ ಕನ್ಫ್ಯೂಷನ್ ಇರುತ್ತೆ. ನೀವೇನಾದರೂ ಹಿಂಗೆ ಯೂಟ್ಯೂಬ್ ವೀಡಿಯೋಸ್ ನೋಡ್ತೀನಿ ಸಿಸ್ ಅಂತ ಹೇಳಿ ಮಾತಾಡ್ಸಿದ್ರೆ ಆವಾಗ ಅದು ಬೇರೆ ಥರ. ಸೊ ನೀವು ಹಾಗೇ ಬಾಯ್ ಮಾಡಿ ಹೋದಾಗ ನಾವು ಏನಂತ ತಿಳ್ಕೊಬೇಕು, ಸಿಹಿಗೆ ಬಾಯ್ ಮಾಡ್ತಾ ಇರ್ಬೋದು ಅಂತ ಹೇಳೋದಕ್ಕೆ ಅವಳು ಈ ಸೈಡ್ ಇದ್ಲು, ಅವ್ರು ಹೋಗಿದ್ದು ಆ ಸೈಡು. ಹಾಗಾಗಿ ಕಚ್ಬಾರ್ದು, ಯಪ್ಪ ಕಚ್ತಾರೆ ಹಂಗೆ. ಸೊ ಹಾಗಾಗಿ ಯಾರು ಅಂತ ಗೊತ್ತಾಗಲಿಲ್ಲ ನನಗೆ. ಸೊ ಅದೇ ಗೊತ್ತಾಗದೆ ನಾನೇನು ಮಾತಾಡಿಸ್ಲಿಲ್ಲ. ನೀವು ಯಾರಾದರೂ ಆಗಿದ್ದರೆ ನಾನು ಕಮೆಂಟಲ್ಲಿ ತಿಳಿಸಿ, ಆಗ ಕಮೆಂಟಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಬಾ 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 ಮಾಡು.
ಸೊ ಓಕೆ ಗಾಯ್ಸ್, ವಾಶ್ ಮಾಡಿ ಎಲ್ಲ ಒಣಗಾಕಿ ಸ್ವಲ್ಪ ಕಾಫಿ ಕುಡಿತೀನಿ. ಅಲ್ಲಿಗೆ ಹೋಗಿ ಬಂದು ತಲೆ ನೋಯ್ತೈತೆ. ನನಗಂತೂ ಸಿಕ್ಕಾಪಟ್ಟೆ ತಲೆ ನೋಯ್ತೈತೆ. ರಕ್ಷಿಗೆ ಕಾಲ್ ಮಾಡಿದ್ದೆ, ಅವಳಿಗೂ ತಲೆನೋವು ಅಂತ ಹೇಳ್ತಾಯಿದ್ಲು. ಸೊ ನನಗೂ ಕೂಡ ಸಿಕ್ಕಾಪಟ್ಟೆನೇ ತಲೆ ನೋಯ್ತೈತೆ. ಇವಾಗ ಹೋಗಿ ಕಾಫಿ ಮಾಡೋಣ ಪನಿ. ನಡಪ್ಪ ಸಿಹಿ ಕಾಫಿ ಮಾಡೋದ. ನಮ್ಮ ಪಾಪಗೆ ನಿದ್ದೆ ಆಗಿಲ್ಲ, ಆಕಳಿಸ್ತೈತೆ ಅಲ್ಲಪ್ಪ. ಹ್ಞೂ, ನಾಳೆ ಫೋಟೋಶೂಟು ನಿಂದು ಮಗಳು, ಫೋಟೋಶೂಟು ಏನೇಳು ಗೈಸುಳು. ಹೆಂಗೆ ಅಂದರೆ ಬಸ್ ಸ್ಟಾಪಲ್ಲಿ ನಾನು ರಕ್ಷಿ ಎಲ್ಲ ನಡ್ಕೊ ಬರ್ತಾಯಿದ್ವಾ, ಎಲ್ರೂ ಬಾ 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 ಬಾ, ಎಲ್ರೂ ಸುಮ್ಮನೆ ಬಾ ಬಾ ಅಂತ ಕೂಗೋದೆ ನನ್ನ ಮಗಳು. ಅಲ್ಲಪ್ಪ, ಎಲ್ರೂ ಬಾ 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 ಅಂತ ಕೂಗ್ತಾ ಇರ್ತಾಳೆ. ನಮ್ಮ ಪಾಪಗೆ ಇವಾಗ ಎಷ್ಟೋ ಜುಟ್ಟು ಬಂತು ಗೈಸ್, ಕೂದಲು ಇಲ್ಲಿ ನೋಡಿ ಎಷ್ಟೊಂದು ಬಂದಿದೆ, ಪರವಾಗಿಲ್ಲ. ಆ್ಯಕ್ಚುಲಿ ಇವಾಗ ಇವಳಿಗೇನು ಹೇರ್ಸ್ ಬಂದಿದೆ, ಈ ಹೇರ್ಸೇ ಹುಟ್ಟಿದಾಗಲೇ ಇರಬೇಕಿತ್ತು ಲೆಕ್ಕದಲ್ಲಿ ಹೇಳ್ಬೇಕಂತಂದರೆ. ಬಟ್ ನನ್ನ ಮಗಳಿಗೆ ಇವಾಗ ಬಂದಿದೆ ಇಲ್ಲಿ. ಈ ಹೇರ್ಸು ಹುಟ್ಟಿದ ಮಕ್ಳಿಗೇ ಇರುತ್ತೆ. ಸೊ ಇವಾಗ 9 ಮಂತ್ ಅಂದರೆ ಎಷ್ಟೋ ಹೇರ್ಸ್ ಬರುತ್ತೆ, ಆವಾಗ ಜುಟ್ಟು ಹಾಕ್ಬೋದು. ಅದ ಅಯ್ಯೋ ನೋಡಿ ಮಗಳು ದೃಷ್ಟಿ ಆಗುತ್ತೆ. ಹೋಗೋಣ ಒಳಗೆ, ಕಾಫಿ ಮಾಡೋಣ. ಕಾಫಿ ನೋಡಿ ಹೋಗೋಣ. ಹೋಗು ಇಲ್ಲಕ್ಕಂತೆ ಐಸಿ ನೋಡಿ ಹಿಂಗೆ ಹಾಕೋದು. ನನ್ನ ಮಗಳು ಕಿತ್ತಾಕ್ತವಳು ಆಗಲೇ, ಹಿಂಗೆ ಹಾಕಿರೋದನ್ನ ಕಿತ್ತಾಕ್ಬಿಡ್ತಾಳೆ. ಅಯ್ಯೋ ಡಿಫ್ರೆಂಟಾಗಿ ಕಾಣಿಸ್ತಾಳೆ. ಡಿಫ್ರೆಂಟ್ ಇಲ್ಲೋಡಪ್ಪ, ಡಿಫ್ರೆಂಟ್. ಅದು ಹೆಂಗೆ ಕಿವಿ ಕ್ಲೋಸ್ ಮಾಡ್ಬೇಕು ಏನೋ ಗೊತ್ತಿಲ್ಲ, ಸ್ವಲ್ಪ ದೊಡ್ಡದು ಮಾಡಿಬಿಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ ಆವಾಗಲೇ ಅರ್ಧಾಕ್ಬಿಟ್ಲು. ಇನ್ನು ನಾಳೆ ಹಾಕಿ ಏನು ಫೋಟೋ ತೆಗಿಯೋದು ಏನೋ ಮಾಡೋದು ಗೊತ್ತಿಲ್ಲ ಇದಕ್ಕೆ. ಗೈಸ್ ನೋಡಿದ್ರಲ್ಲ, ಆ ರೀತಿ ರೆಡಿ ಮಾಡಿದ್ದೀನಿ ನಾನು. ಸೊ ಗೊತ್ತಿಲ್ಲ ಫೋಟೋಶೂಟ್ ಹೇಗೆ ಬರುತ್ತೆ ಅಂತ ಹೇಳಿ. ಈ ಸಲಿನೂ ಕೂಡ ಅನುಗೇನೆ ಹೇಳಿದ್ದೀನಿ, ಬಾ ಫೋಟೋಶೂಟ್ ಮಾಡೋಣ ಅಂತ ಹೇಳಿ. ಯಾಕಂದರೆ ಅವಳು ಹೋದ್ಸಲ ಫೋಟೋಸ್ ಸಕ್ಕತ್ತಾಗಿ ತಗೊಟ್ಟಿದ್ಲಲ್ಲ, ಹಾಗಾಗಿ ಅವಳಿಗೇನೆ ಹೇಳಿದ್ದೀನಿ. ಆ್ಯಂಡ್ ವೀಡಿಯೋಸ್ ಇದೆ ಪೆಂಡಿಂಗಲ್ಲಿ, ಯಾವುದನ್ನು ಕೂಡ ಅಪ್ಲೋಡೇ ಮಾಡಿಲ್ಲ, ಇವಾಗ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಸಿಹಿ ಬಂತಿದ್ದಂಗೆ ಮಲ್ಕೊಂಡ್ಲು, ಎದ್ದೇಳ್ತಾ ಇದ್ದಾಳೆ ಇವಾಗ. ಮಲಗಿದ್ಲು ಅವಳು. ಅದೇ ಒಂದು ನೊಣ ಐತಲ್ಲ, ದೆಬ್ರಿಸ್ಬಿಡ್ತು ಪಾಪ, ಎದ್ಬಿಟ್ಲು. ಅವಳು ಅಲ್ಲಿಗೆ ಕರ್ಕೊಂಡು ಹೋಗಿದ್ನಲ್ಲ, ಫುಲ್ಲು ಸುತ್ತಾಡ್ಕೊ ಬಂದು ಅಲ್ಲೆಲ್ಲೂ ಫೀಡ್ ಮಾಡಿಸೋದಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ CC ಕ್ಯಾಮ್ರಾ ಇರುತ್ತೆ ಎಲ್ಲ ಕಡೆ, ಹಾಗಾಗಿ ಶಾಲ್ ತೊಗೊಂಡು ಹೋಗಿದ್ದೆ. ಆದರೂ ಏನಕ್ಕೆ ಬೇಕು ಅಂತ ಅಲ್ಲೆಲ್ಲೂ ಸರಿಯಾಗಿ ನಾನು ಫೀಡೇ ಮಾಡಿಸ್ಲಿಲ್ಲ. ಹಾಗಾಗಿ ಫೀಡ್ ಮಾಡಿದ ತಕ್ಷಣ ಮಲ್ಕೊಬಿಟ್ಲು ಅವಳು ಪಾಪಚ್ಚೆ. ಇವಾಗ ಮಲಗಿ ಇವಾಗ ಎದ್ದಿದ್ದಾಳೆ ನಮ್ಮ ಪಾಪಚ್ಚು. ಪಾಪು ಓನೇ ಎದ್ದ ತಕ್ಷಣ ದಬ್ಬಕೋತು. ಏನು ಹುಡುಕ್ತಿದ್ದೀಮ್ಮ? ಅಮ್ಮ ಆರನ್ನ ನೋಡ್ತಿದ್ಯಾ? 6 ಬೇಕು ಅಮ್ಮ, 6 ಬೇಕೆ? ಇವಾಗ ಇದ್ದಿದ್ದು ನೀನು 6 ಬೇಕು ಬಂಗಾರ. ಸೊ ಗೈಸ್, ಇನ್ನೊಂದು ವೀಕಲ್ಲಿ ಹರ್ಷಿಗೂ ಕೂಡ ಡೆಲಿವರಿ ಆಗುತ್ತೆ. ಸೊ ಆವಾಗಲೂ ಹೋಗ್ತೀನಿ, ಆವಾಗಲೂ ತೋರಿಸ್ತೀನಿ. ಎಲ್ಲರೂ ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ಯಾಕಂದರೆ ಇವಾಗ ಅವಳಿಗೆ ಡೆಲಿವರಿ ಆದರೆ ಇನ್ನು ಸದ್ಯಕ್ಕೆ ಯಾರ್ದು ಡೆಲಿವರಿ ಇಲ್ಲ. ಯಾಕಂದರೆ ಸಹನೊಂದು 2 ಪಾಪುನೂ ಆಗಿ ಅವಳದು ಆಪ್ರೇಷನ್ ಕೂಡ ಆಗಿದೆ, ಟೊಮೊಟೊಮಿದು. ಇನ್ನು ರಕ್ಷಿದು ಪಾಪು ಇವಾಗ ಆಗಿದೆ, ನನಗೂ ಇವಾಗ. ಹೇಮೂನ್ ಪಾಪುನು ಏನು 1.5 ಇಯರೋ 2 ಇಯರ್ ಹತ್ತತ್ರ ಅಷ್ಟೇ. ಇನ್ನು ಹರ್ಷಿ ಒಬ್ಬಳೇ ಪ್ರೆಗ್ನೆಂಟ್ ಇರೋದು. ಸೊ ಅವಳಿಗೆ ಪಾಪು ಆದರೆ ಇನ್ಯಾರು ಪ್ರೆಗ್ನೆಂಟ್ ಆಗಲಿ ಪಾಪು ಆಗಲಿ ತುಂಬ ಜರ್ನಿ ಇದೆ, ಇನ್ನೂ ತುಂಬ ದೂರದಲ್ಲಿದೆ. ಹಾಗಾಗಿ ಹರ್ಷಿದು ನಾನೇನು ಅಂತ ಹೇಳಿದ್ರೆ, ಸೊ ಮನೆ ಸಿಗೋಕ್ಕೂ ಮುಂಚೆ ಅವಳನ್ನು ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.